ಅಲ್ಲ ಪವಿ, ನಾನು ನಮ್ಮ ಮದುವೆಗೆ ಬರಬೇಡ ಅಂತ ಹೇಳೋಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ? ಹಾಂ, ಹೌದಣ್ಣ. ಈ ಪರಿಸ್ಥಿತಿಯಲ್ಲಿ ನನಗೆ ಅಪ್ಪ ಅಮ್ಮ ಖುಷಿಯಾಗಿರೋದೇ ಮುಖ್ಯ. ಅವರಿಬ್ಬರು ಚೆನ್ನಾಗಿರಬೇಕು. ನನಗೆ ಅದೇ ಬೇಕಾಗಿರೋದು. ನಿನಗಂತೂ ಎಂಟಿ ಇದ್ದಾಳೆ, ಅತ್ತೆ ಇದ್ದಾಳೆ. ನಿನ್ನ ನೋಡ್ಕೊತಾರೆ. ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊತಾರಣ್ಣ? ನೀನು ಇದೆಯಲ್ಲ, ನೋಡ್ಕೊ ನಿಮ್ಮ ಅಪ್ಪ ಅಮ್ಮನ. ಹೌದತ್ತಿಗೆ, ಇನ್ಮೇಲೆ ನಾನೇ ನೋಡ್ಕೊತೀನಿ. ಪವಿ, ಸ್ವಲ್ಪ ತಿದ್ಬಿಟ್ಟು ಹೋಗು. ನಾನು ಆಫೀಸ್ಗೆ ಟೈಮ್ ಆಯಿತು, ಹೋಗ್ತೀನಿ. ಸರಿ ಅಣ್ಣ, ನಾನು ಹೊರಡ್ತೀನಿ. ಸ್ವಲ್ಪ ತಿರೋದೇನಿಲ್ಲ, ಕಾಲೇಜ್ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ನಾನು ಹೊರಡ್ತೀನಿ ಅಣ್ಣ. ಅದೇ ನಿನಗೆ ಮದುವೆ ವಿಷಯ ತಿಳಿಸೋಣ ಅಂತ ಬಂದೆ. ಯಾಕಂತಂದರೆ 3ನೇ ವ್ಯಕ್ತಿಯಿಂದ ತಿಳಿದಾಗ ನಿನಗೆ ಬೇಜಾರಾಗಬಾರ್ದಲ್ಲ, ಅದಕ್ಕೆ. ನಾನು ಮಾಡ್ಕೊಂಡಿದ್ದ ಕೆಲಸ ಅದೇನೋ ಹೇಳ್ತಾರಲ್ಲ, ಹಾಗೆ ಹಗ್ಗ ಅನ್ಕೊಂಡ್ರೆ ಆವಾಗ ಬಂದು ನಾನು ಕತ್ತಿ ಸುತ್ಕೊಂಡ್ರೆ ನಾನೇನು ಮಾಡೋಕ್ಕತ್ತೈತೆ? ನಾನು ಮಾಡ್ಕೊಂಡಿರೋ ಕೆಲಸ ನಾನೇ ಅನುಭವಿಸ್ಬೇಕು. ಸರಿ ಪವಿ, ಎಲ್ಲೋ ಚೆನ್ನಾಗಿರು. ಸರಿ ಅಣ್ಣ. ಎಷ್ಟು ಧೈರ್ಯ ಇರಬೇಕು ಅವಳಿಗೆ? ಮನೆಗೆ ಬಂದು ಮದುವೆ ಕರೆಯಲ್ಲ ಅಂತ ಹೇಳ್ಬಿಟ್ಟೋತಾಳಲ್ಲ, ಎಷ್ಟು ಧೈರ್ಯ ಇರಬೇಕು. ಸ್ವಂತ ಅಣ್ಣನಿಗೆ ಇದೇನಾ ಮರ್ಯಾದೆ ಕೊಡೋದು? ಇದೇನಾ ಮರ್ಯಾದೆ ಕೊಡೋದು ಇವರು? ನಾನು ಸ್ವಂತ ಎತ್ತು ತಂದೆ ತಾಯಿಗೆ, ಸ್ವಂತ ತಂಗಿಗೆ ಎಷ್ಟು ಮರ್ಯಾದೆ ಕೊಟ್ಟೆ? ಅವರು ಹಂಗೆ ಕೊಡ್ತಾವ್ರೆ. ಬಾಯಿ ಮುಚ್ಕೊಂಡು ಹೇಳಿ, ಡ್ಯೂಟಿಗೆ ಟೈಮ್ ಆಯಿತು. ಅಮ್ಮ ಸರಿನಮ್ಮ, ನಾನು ನೋಡಿ ಬರ್ತೀನಿ. ಲೈ, ಏನಾನ ಮಾಡಿ ಆ ಮನೆ ಪತ್ರಿಕೆ ಹಂಗೆ ಈಸ್ಕೊಂಬೋಗು. ಏನೋ ಒಂದು ಹೇಳಿ ಅವನ್ನ ನೈಸ್ ಮಾಡಿ ಕರ್ಕೊಂಡೋಗಿ ಈಸ್ಕೊಂಬೋಗು. ಯಾವುದೋ ಒಂದು ತೀರಿರ್ಲಿ. ಅಯ್ಯೋ ಹೋಗು. ಕೇಳ್ತೀನಮ್ಮ, ಕೇಳ್ತೀನಿ, ನೋಡೋಣ ಏನು ಹೇಳ್ತಾನೆ ಅಂತ. ಸರಿ, ನಾನು ಬರ್ತೀನಿ, ಡ್ಯೂಟಿಗೆ ಟೈಮ್ ಆಯಿತು. ಎಲ್ಲ ಹಣೆ ಪರ ಯಾವುದಾಯ್ತು. ಬಂದ್ಲ ಅಪ್ಪವೇ? ಇಲ್ಲ, ನಾನು ಅದೇ ನೋಡ್ತಾ ಇದ್ದೀನಿ. ಎಷ್ಟೊತ್ತಾಯ್ತು ಹೋಗಿ, ಇನ್ನೂ ಬರೇ ಇಲ್ಲ ಅಂತ. ನೀನು ಏನಕ್ಕೆ ಕಳ್ಸೋಕೆ ಹೋಗಿತ್ತು? ಅವ್ರ ಮೊದಲೇ ಸರಿ ಇಲ್ಲ. ಏನು ಬೈಯೋದು, ಮನೆಯಿಂದ ಆಚೆ ಹಾಕೋದು ಮಾಡಿದ್ರೆ ಅವಳ ಮನ್ಸಿಗೆ ಬೇಜಾರಾಗಲ್ಲ? ನೀನು ಮಾಡೋದೆಲ್ಲ ಇಂಥ ಕೆಲಸಗಳೇ ನೋಡು. ಅವ್ರು ತಿಳಿಬೇಕು ನನ್ನ ಮಗಳಿಗೆ ಮದುವೆ ಅಂತ. ಅಲ್ಲ, ನಮ್ಮ ಹತ್ರ ₹1 ಸಹಾಯ ಇಸ್ಕೊಂತೀರಾ, ಮಗಳಿಗೆ ಮದುವೆ ಮಾಡೋರೆ ಅಂತ ಅನ್ಕೊಂಬೇಡ ಅವರು. ಹಾಂ, ನಿಂಗೇನು ಗೊತ್ತಾಗಬೇಕು? ದಡ್ಡಿ ನೀನು, ಬಾಯಿ ಮುಚ್ಕೊಂಡಿರು. ಏನು ದಡ್ಡಿನೋ ಏನೋ, ಆ ಮಗುಗೆ ಸುಮ್ಮನೆ ಅವಮಾನ ಮಾಡ್ತಾರೆ ಅವ್ರು. ಅವಳು ನೋವು ತಿಂತಾಳೆ. ಎಂಥದ್ದು ಇಲ್ಲ, ಸುಮ್ಮನೆ. ಅಪ್ಪ, ಏನಮ್ಮ ನಿಮ್ಮಣ್ಣ? ಏನನ್ನ ಬೈದೇನೆ? ಇಲ್ಲಮ್ಮ, ಏನು ಬೈದಿಲ್ಲ. ಮತ್ತೆ ಯಾಕೆ ಇಷ್ಟೊತ್ತಾಯ್ತು? ಕಾಲೇಜ್ ಹತ್ರಕ್ಕೆ ಹೋಗಿ ಬಂದೆ. ಅಯ್ಯೋ, ಕಾಲೇಜ್ ಹತ್ರಕ್ಕೆ ಏನು ಕಮ್ಮ ಹೋಗೋಗಿದೆ? ಅವತ್ತು ಹೇಳಿಲ್ಲ ಕಿಲಮ್ನ ಇನ್ನು ಹೋಗೋದು ಬೇಡ ಅಂತ. ಏನು ಬೇಡ, ಸುಮ್ಮನೆ. ಇಲ್ಲಮ್ಮ, ಫ್ರೆಂಡ್ಸ್ನೆಲ್ಲ ಮಾತಾಡ್ಸೋಣ ಅಂತ ಹೋಗಿದ್ದೆ. ಇನ್ಮೇಲೆ ಕಾಲೇಜಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಹೇಳ್ತೀರಮ್ಮ ನಿಮ್ಮ ಅಣ್ಣಂತ? ಹೇಳಿದ್ನಪ್ಪ. ಅರ್ಥ ಇಟ್ಕೊಂಡು ನಮಗೆ ಮುಯ್ಯಾಕೋದು ತಪ್ಪೈತೆ, ಹೋಗ್ಲಿ ಬಿಡು, ನೀವು ಮದುವೆಗೆ ಹೇಳ್ತಿದ್ದೆ ಒಳ್ಳೇದಾಯ್ತು ಅಂತಂದು. ನೋಡ್ದಾ, ನಾನು ಹೇಳಿಲ್ಲ ಬೇಡ ಬೇಡ ಅಂದರೆ ನನ್ನ ಮಾತು ಎಲ್ಲಿ ಕೇಳ್ತೇನೆ ನೀನು? ನೋಡಿ ಇವಾಗ ಮಗು ಹೋಗಿ ಅವಮಾನ ಮಾಡಿಸ್ಕೊಂಬಂದವಳೆ. ನಿಮ್ಮ ಅಣ್ಣಕ ನಿಮ್ಮ ಅತ್ತಿಗೆ ಹೇಳ್ತೀನಮ್ಮ? ಹೇಳಿದ್ನಪ್ಪ. ಅಣ್ಣ ಹಾಕೋ ಜಾಸ್ತಿ ಬೇಜಾರಾಗಿದ್ನು. ನಾನು ಹೋಗೋ ವರ್ಷದಲ್ಲಿ ಏನೋ ಜೋರಾಗಿ ಮಾತಾಡ್ತಾ ಇದ್ರು. ನಾನು ಹೋದ್ಮೇಲೆ ಸೈಲೆಂಟ್ ಆಗ್ಬಿಟ್ರು. ಏನಂತ ನನಗೂ ತಿಳಿಲಪ್ಪ. ಏನಿರ್ತದೆ, ಮನೆ ಕಟ್ಟಕ್ಕೆ ಸಾಲ ಮಾಡ್ಕೊಂಡಿರ್ತಾರೆ, ಸಾಲಗಾರ ಬಂದು ಮನೆ ಹತ್ರ ಗಲಾಟೆ ಮಾಡಿರ್ತಾರೆ ಅಷ್ಟೇ. ಇನ್ನೇನಿರ್ತದೆ? ಎಲ್ಲಿ ಕಂಡಿದ್ರು ದುಡ್ಡು? ಎಲ್ಲಿ ಕಂಡಿದ್ರಮ್ಮ ದುಡ್ಡು? ಅದೇನೋ ನಂಗೆ ತಿಳಿದಪ್ಪ. ಅಣ್ಣ ಯಾಕೋ ಜಾಸ್ತಿ ಬೇಜಾರಾಗಿದ್ನು. ಯಾಕೋ ಅಣ್ಣನ ನೆನ್ಸ್ಕೊಂಡ್ರೆ ನಂಗೆ ಮನ್ಸಿಗೆ ಬೇಜಾರಾಗ್ತದಪ್ಪ. ನೋಡಮ್ಮ, ಪರಮನ್ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅವನಿಗೆ ಬುದ್ಧಿ ಬರಬೇಕು. ಸಂಬಂಧ ಅಂತಂದರೆ ಏನು, ಸಂಬಂಧಿಕರಿಗೆ ಎಷ್ಟು ಬೆಲೆ ಕೊಡಬೇಕು ಅಂತ ಗೊತ್ತಾಗಲಿ ಅಂತ ಮಾತ್ರ ನಾನು ಹಿಂಗೆ ವರ್ತಿಸ್ತಾ ಇರೋದಮ್ಮ. ಅವನ್ನೇನು ದ್ವೇಷಿಸಕ್ಕ? ಅವನು ನನ್ನ ಮಗನೇ ಅಲ್ಲ. ಬುದ್ಧಿ ಬರಲಿ ಅಂತ ನಾನು ಹಿಂಗೆಲ್ಲ ಮಾಡ್ತಾ ಇರೋದು ಅಷ್ಟೇನಮ್ಮ. ಪಾಪ ಅಪ್ಪ, ಅಣ್ಣ ಏನೋ ಕಷ್ಟ ಆಗವನೇ ಅನಿಸ್ತೈತೆ. ಅಪ್ಪ, ಮನೋಜ್ ಹತ್ರ ಮಾತಾಡ್ಬಿಟ್ಟು ಒಂದು ಸ್ವಲ್ಪ ದುಡ್ಡಾದ್ರೂ ಇಸ್ಕೊಡಪ್ಪ. ಬೇಡ ಬೇಡ ಬೇಡ, ದುಡ್ಡು ಕಾಸು ಸುದ್ದಿಗೆ ಹೋಗೋದು ಬೇಡ. ಎಂಥ ಮಾತು ಹೇಳ್ತಾ ಇದೆಯಾ? ಪಾಪ ಅವರು ನಮ್ಮಂಥ ಬಡವ್ರ ಮನೆಗೆ ಹೆಣ್ಣು ತಗೊಂಡು ಹೋಗ್ತಾ ಇರೋದೇ ನಮ್ಮ ಅದೃಷ್ಟ. ದುಡ್ಡು ಕಾಸು ಬೇರೆ ಇಸ್ಕೊಡ ಅವನ್ಕ. ಬೇಡ ಬೇಡ, ಅವ್ರ ಕಷ್ಟಗಳು ಅವರೇ ಬಿದ್ದೆತ್ಕೊಂಡ್ಲೆ. ಅವ್ರ ಕಡೆಯಿಂದ ಏನು ಸಹಾಯ ಬೇಡ ನಮ್ಕ. ನೀನು ಸುಮ್ಮನೆ ಇರೇ, ಏನೇನೋ ಆಲೋಚನೆ ಮಾಡಬೇಡ ನೀನು. ಹಂಗಂತಲ್ಲಮ್ಮ, ಅಣ್ಣು ಅದೇನೋ ಕಷ್ಟದಾಗಿದ್ದಂಗೆ ಅವನಮ್ಮ. ಎಲ್ಲ ಕಷ್ಟ ಬಿದ್ದು ಹೇಳಿ ಸುಮ್ಮನೆರು. ನಮ್ಮ ಅಪ್ಪನು ನಮ್ಮ ಅಮ್ಮ ನನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದು ಅವ್ನು ತಿಳಿಬೇಕು. ಅಲ್ಲಿವರೆಗೂ ನಾವು ಯಾರು ಅವ್ನ ಕಣ್ಣು ಕಾಣಿಸೋದೇ ಬೇಡ. ಸರಿನಪ್ಪ. ಏನು ಕಷ್ಟ ಆಯ್ತೋ ಏನೋ, ಕಿತ್ಲಾಡ್ತಾ ಇದ್ರು ಅಂತ ಬೇರೆ ಹೇಳ್ತಾಳೆ ಪೂರ್ವಿ. ಏನಾಯ್ತೋ ಏನೋ. ಅಯ್ಯೋ, ಎಂಟ್ರು ಗಂಡವ್ರು ಅಂದಮೇಲೆ ಕಿತ್ಲಾಡ್ದಿರ್ತದ? ನಿನ್ನ ನಡಿ, ಊಟ ಇತ್ತು ನಡಿ. ಅಮ್ಮು, ಅಮ್ಮು. ಯಾಕಪ್ಪ? ಅತ್ತೆ, ಅಮ್ಮು ಎಲ್ಲಿ? ಬೆಳಗ್ಗೆ ನಿನ್ನ ಜೊತೆಗೆ ಬಂದಲ್ಲ, ಬರಲ್ಲ ಮನೆಗೆ. ಇಬ್ರು ಜೊತೆಗೆ ತಾನೇ ಬರ್ತಾಯಿದ್ದು. ಮಧ್ಯಾಹ್ನ ತಲೆನೋಯ್ತೈತೆ, ನಾನು ಮನೆಗೆ ಹೋಗ್ತೀನಿ ಅಂತ ಬಂದ್ಲೆ. ಇನ್ನೂ ಬಂದಿಲ್ಲ ಮನೆಗೆ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ಯಾಕಪ್ಪ? ಅಲ್ಲ, ಮಧ್ಯಾಹ್ನ ತಲೆನೋಯ್ತೈತೆ ಅಂತ ಬಂದ್ಲಲ್ಲ, ತಲೆನೋವು ಹೆಂಗಾಯ್ತು ಅಂತ ಕೇಳೋಣ ಅನ್ಕೊಂಡೆ. ಎಲ್ಲೋದ್ಲು ಹಂಗಾದ್ರೆ? ಏನಪ್ಪ, ನನಗೆ ತಿಳಿದು ಬಂದಿಲ್ಲ ಮನೆಗೆ. ಬರಲಿ ಇವತ್ತು ಮನೆಗೆ. ತಲೆನೋಯ್ತೈತೆ ಅಂತ ಬಂದೋಳು ಮನೇಲಿ ರೆಸ್ಟ್ ತೊಗೊತೀರಾ? ಎಲ್ಲಿ ಹೋಗೋಳೆ? ಎಲ್ಲಿ ಹೋಗಿರ್ಬೋದು ಇವಳು? ಅಯ್ಯೋ, ಏನೋ ಕಾಸು ಅಡ್ಜಸ್ಟ್ ಮಾಡೋಕೆ ಹೋಗೋಳೇನು ಹೇಳಪ್ಪ. ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಅವಳಿಗೆ ನಾನು ಹೇಳಿದ್ನತ್ತೆ ಕಾಸು ಅಡ್ಜಸ್ಟ್ ಮಾಡು ಅಂತ. ನಾನೇನೋ ಒಂದು ಬಾಧೆ ಪಟ್ಕೊತೈತೆ. ಅವಳಿಗೆ ಯಾಕೆ? ಏನಕ್ಕೆ ಹಿಂಗೆ ಒಂಟಿಯಾಗಿ ಸುತ್ತಾಡಕ್ಕೆ ಹೋಗ್ತಾ ಇರೋದು? ಅಲ್ಲಪ್ಪ, ಹೋಗಿ ನೀವು ಅಮ್ಮನವ್ರ ಹತ್ರ ಮಾತಾಡಿ ಹೋಗ್ಲಿ, ಆ ಮನೆ ಮಾಡಿಸ್ಬಿಡೋದು. ಮಾಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನೀನು ಸ್ವಲ್ಪ ದುಡ್ಡು ಎತ್ಕೊಂಬರೋದು. ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ರಪ್ಪ.
ಏನು ಯಾವಾಗಲೂ ಇದೇ ಸಾಲ ಮಾಡ್ಕೊಂಡೇ ಇರ್ತೀರಾ? ಹಾಂ, ಸಾಲ ತೀರ್ಸೋದು ಬೇಡ? ನಾಳೆ ಬೆಳಗ್ಗೆ ನಿಮ್ಗೆ ಮಕ್ಕಳಾತವೆ, ದುಡ್ಡು ಕಾಸು ಬೇಡ ನಿಮ್ಗೆ? ಹಾಂ, ಏನೋ ಒಂದು ವ್ಯವಸ್ಥೆ ಮಾಡಪ್ಪ. ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು. ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ ಅತ್ತೆ. ಅಲ್ಲ, ಇರೋದು ಒಂದು ಮನೆ, ಅದನ್ನು ಮಾರಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ನನ್ನ ತಂಗಿ ಎಲ್ಲಿಗೆ ಹೋಗ್ಬೇಕು? ನೋಡಿ ಅತ್ತೆ, ನಾನು ಒಳ್ಳೆ ಮಾತಾಡಿ ಹೇಳ್ತಾ ಇದ್ದೀನಿ. ಇದೇ ಲಾಸ್ಟು. ಇನ್ನೊಂದು ಸತಿ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಮನೆ ವಿಷಯ ಮಾತಾಡಿದ್ರಂದ್ರೆ ನಾನು ಸುಮ್ಮನೆ ಇರೋನಲ್ಲ. ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲಪ್ಪ. ನನಗೂ ವಯಸ್ಸಾಯ್ತು, ನಾನೇನು ಹೋಗೋಗಿ ನನ್ನ ಎದೆ ಮೇಲೆ ಹಾಕೊಂಡು ಹೋಗ್ತೀನ? ಏನೋ ನನ್ನ ಮಗಳು ನನ್ನ ಹಳೆಯನು ಚೆನ್ನಾಗಿರ್ಲಿ ಅಂತ ನಾನು ಮಾತಾಡಿದ್ರೆ ನೀನು ನಿಂಗೆ ಮಾತಾಡ್ತಾ ಇದೆಯಾ? ಹಾಂ, ಅವಳಿಗೆ ಆವತ್ತು ಹೇಳಿದ್ನಿ, ನನ್ನ ಮಾತು ಕೇಳಿಲ್ಲ. ಬೇಡ ಇವನಿಗೇನು ಗತಿ ಇಲ್ಲ, ಎಲ್ಲೋ ಚೆನ್ನಾಗಿರೋ ಕಡೆ ಮದುವೆ ಮಾಡ್ಕೊಳ್ಳೆ ಅಂತ. ಅವಳು ನನ್ನ ಮಾತು ಕೇಳಬೇಕಲ್ಲ, ಅನ್ಭವಿಸ್ಲಿ ಇವತ್ತು. ಏನತ್ತೆ, ಎರಡ್ನಾಲ್ಗೆ ಆಯ್ತಾ ನಿಮಗೆ? ಏನು ನನ್ನ ಹಳಿನಲ್ಲಪ್ಪ, ನನ್ನ ಮಗನಪ್ಪ, ಹಂಗೆ ಹೆಂಗೆ ಅಂತ ಮಾತಾಡ್ತಾ ಇದ್ದೀರಾ? ಏನು ಇವತ್ತು ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ಏನತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಾ? ವಾರಕ್ಕೆ ಒಂದು ದಿವಸ ಏನಾದರೂ ಮನೇಲಿ ಅಡುಗೆ ಮಾಡ್ತೀರೇನೋ? ಮನೇಲಿ ಅಡುಗೆ ಮಾಡೋಕ್ಕೆ ಏನು ನಿಮಗೆ ರೋಗ? ಹೋಟ್ಲೂಟ ಅಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ಬೆಳಗ್ಗೆ ಟಿಫನು ತಂದ್ಕೊಡ್ಬೇಕು, ನಿಮ್ಗೆ ಹೋಟ್ಲಿಂದ ಮಧ್ಯಾಹ್ನ ಊಟನೂ ತಂದ್ಕೊಡ್ಬೇಕು, ಸಂಜೆ ಬರೋವಾಗೂ ಹೋಟ್ಲಿಂದ ಕಟ್ಸ್ಕೊಂಬರ್ಬೇಕು. ಇನ್ನು ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ? ಕೂತ್ಕೊಂಡು ಟಿ ವಿ ಸೀರಿಯಲ್ಗಳು ನೋಡೋ ಬದಲು ನೀನು ಯಾರು ನನ್ನನ್ನು ಕೇಳಕ್ಕ? ಟಿವಿನ ನೋಡ್ತೀನೋ ಸೀರಿಯಲ್ಲೇ ನೋಡ್ತೀನೋ? ಅದನ್ನೆಲ್ಲ ಕೇಳಕ್ಕ ನೀನ್ಯಾರು? ನಾನು ಆವತ್ತಿಂದ ಹೋಟ್ಲು ಊಟನ ತಿಂತಾ ಇರೋದು, ಮನೆ ಊಟ ನಂಗೆ ಆಗಲ್ಲ ಅಷ್ಟೇ. ಅದಕ್ಕೆ ಸಂಸಾರ ಹಿಂಗೆ ಹಾಳಾಗಿರೋದು. ನನ್ನ ಮಗಳು ಬರ್ಲಿರಪ್ಪ, ನನ್ನ ಮಗಳು ಬರ್ಲಿರು ಹೇಳ್ತೀನಿ. ಏನು ಮಾತಂತ ಮಾತಾಡ್ತಾ ಇದೆಯಾ? ಜ್ಞಾನ ಆಯ್ತಾ ನಿಂಗೆ? ಹಾಂ, ಇಷ್ಟರಿಂದ ಜ್ಞಾನ ಇರಲಿಲ್ಲ, ಇವಾಗ ಜ್ಞಾನೋದಯ ಆಯಿತು. ಅಲ್ಲ, ನನ್ನ ಮನೆಗೆ ಇಟ್ಕೊಂಡು ನನ್ನ ಮಗಳನ್ನ ಮದುವೆಯಾಗಿ ನನ್ನನ್ನೇ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ ನೀನು? ಎಷ್ಟು ಮಾತ್ರ ಇರಬೇಕು? ಏನು ನಾನಂದ್ರೆ ನಿಂಗೆ 3 ಕಾಸಿಗೂ ಬೆಲೆ ಇಲ್ಲ? ಹಾಂ, ಅತ್ತೆ ಸುಮ್ಮನೆ ಒಳಗಡೆ ಹೋಗ್ಬಿಡಿ, ನಂಗಂತೂ ತಲೆಗೆ ಚಿಟ್ಟಿಡಿತೈತೆ. ನಾನು ಆವತ್ತು ಹೇಳಿದೆ ಸ್ವಲ್ಪ ದಿವಸ ಬಾಡಿಗೆ ಮನೇಲಿ ಇರೋಣ, ಆಮೇಲೆ ದುಡ್ಡೆಲ್ಲ ಕುಡಿಕೊಂಡು ಆಮೇಲೆ ಮನೆ ಕಟ್ಟೋಣ ಅಂತ. ಅಮ್ಮನು ಮಗಳು ಕುಣಿದ್ಬಿಟ್ರಿ. ಇವಾಗ ನೋಡ್ದಾ ಸಾಲ್ಗಾರ್ ಕಟ್ಟ? ಫೋನ್ ಸ್ವಿಚ್ ಆಫ್ ಮಾಡಿ 2 ದಿವಸ ಆಯಿತು. ಅದೇನೋ ಹೇಳ್ತಾರಲ್ಲ, ಕುಣಿನಾಡ್ ನೋಡ ನೆಲ ಡೊಂಕಂತ. ಹಂಗಾಯ್ತು ನಿನ್ ಕತೆ. ಸಂಪಾದನೆ ಮಾಡಿ ಸಾಲ ತೀರ್ಸಕ್ಕಾಗ್ದಿದ್ರೆ ನಮ್ಮ ಮೇಲೆ ಜಗತ್ ಬಾ ನೀನು. ಯಾಕತ್ತೆ ಸಂಪಾದನೆ ಮಾಡ್ತಾ ಇಲ್ಲ? ಏನು ಮನೇಲಿ ಕೂತ್ಕೊಂಡಿದ್ದೀನಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ತಾನೇ? ಮತ್ತೆ ಸಂಪಾದನೆ ಮಾಡಿ ತೀರ್ಸು, ಅದು ನನಗೆ ಪದೇ ಹೇಳ್ತಾ ಇದೀಯಾ? ಬೇಕಾದ್ರೆ ನನ್ನ ಮಗನ ಕಟ್ಕೊಂಡು ಉದ್ದಾರ ಆತಂಗೆ ನನ್ನ ಮಗಳು. ಎಲ್ಲಿ ಕೈಕೊಂಡಿದ್ವ ಇವೆಲ್ಲ? ಈ ಅಮ್ಮು ಎಲ್ಲ ಹಾಳಾಗೋದ್ಲು. ಇಷ್ಟೊತ್ತಾಯ್ತಲ್ಲ, ತಲೆನೋವು ಆ ನೋವು ಈ ನೋವು ಅಂತ ಆಫೀಸ್ಗೆ ಆಫ್ಟರ್ ಲೀವ್ ಮಾಡಿ ಬಂದೋಳು ಎಲ್ಲೋದ್ಲು? ಅಷ್ಟು ತಂದೆ ತಾಯಿಗೆ ಬೆಲೆ ಕೊಡಬೇಕು, ಇಲ್ಲ ಅಂತಂದರೆ ನನಗೆ ಬಂದ ಪರಿಸ್ಥಿತಿನೇ ಎಲ್ಲರಿಗೂ ಬರೋದು. ಯಾಕೋ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅನಿಸ್ತೈತೆ. ಇದೇನು ಇವಳು ಯಾರ್ದೋ ಬೈಕಲ್ಲಿ ಬರ್ತಾಳಲ್ಲ, ತಲೆನೋವು ಅಂತಂದು ಹೇಳಿದಳು. ಯಾರು ಇವನು ಹೊಸ್ಪ? ಯಾರಿದು ಬೈಕು? ಹಾಂ ಅತ್ತೆ, ಅತ್ತೆ ಏನಪ್ಪ? ನೋಡಿ ಅಲ್ಲಿ ಅಮ್ಮು ಯಾರ್ದೋ ಬೈಕಲ್ಲಿ ಬಂದಿದ್ದಾಳೆ. ಯಾರವನು? ಯಾರೋ ನಾನು ನೋಡೇ ಇಲ್ಲ, ಇವತ್ತೇ ನೋಡ್ತಾ ಇರೋದು. ಯಾರಿರ್ಬೋದು? ಯಾರೋ ಅವಳು ಪರಿಚಯ ಇರೋರೇನೋ ಬಿಡು. ಅದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೊತೀಯಾ? ಅಮ್ಮ, ಇವಳು ನನ್ನ ಮದುವೆ ಆದಾಗಿಂದ ಯಾರು ಬೈಕಲ್ಲಿ ಓಡಾಡ್ತಾಳಲ್ಲ, ಏನು ಇವತ್ತು ಹೊಸ್ದಾಗಿ ಯಾರ್ದೋ ಬೈಕಲ್ಲಿ ಬಂದಿದ್ದಾಳಲ್ಲ ಇವಳು? ಹಾಂ, ಬರಲಿ ಮನೆ ಒಳಗಡೆ ವಿಚಾರಿಸ್ಕೊತೀನಿ. ಮುಂದುವರಿಯೋದು.